ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಾಫ್ ಬಟನ್ ಹೋಲ್ ಸ್ಟಿಚ್ಚನ್ನ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಈಗ ನಾವು ಫುಲ್ ಫಿಲ್ ಮಾಡಬೇಕೀಗ. ತುಂಬ ಹತ್ತಚ್ಚಿ ಆದಷ್ಟು ಎಷ್ಟು ಹತ್ತಿರ ಆಗುತ್ತೆ ಅಷ್ಟು ಹತ್ತಿರ, ಕೆಳಗಡೆ ಬಟ್ಟೆ ಕಾಣಿಸ್ಬಾರ್ದು. ಇದನ್ನೇ ನಾವು ಇಷ್ಟು ಹತ್ತಿರ ಹಾಕೊಳ್ತಾ ಹೋಗಬೇಕು. ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೂ ಸಹ ನಾನು 2 ಎಳೆ ದಾರನ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ಇವಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇನು ಲೈನ್ ಹಾಕ್ಕೊಂಡಿದ್ದೇವಲ್ಲ ಆ ಲೈನಿಗೆ ನಾವು ಈಗ ಹಾಕ್ತಾ ಹೋಗಬೇಕೀಗ. ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿಗೆ ಹೋಗ್ತಾ ಇದ್ವಲ್ಲ, ಈಗ ಪಕ್ಕಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪಕ್ಕಕ್ಕೆ ತೊಗೋಬೇಕೀಗ. ಪಕ್ಕಕ್ಕೆ ತೊಗೊಂಡು ಲಾಕ್ ಮಾಡ್ತಾ ಹೋಗಬೇಕು. ನಾವೇನೀಗ ಫಿಲ್ಲಿಂಗ್ ಮಾಡೋ ಡಿಸೈನ್ಸ್ ಇದ್ದರೆ ಈ ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ನಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕಕ್ಕೇ ಆದಷ್ಟು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಪಕ್ಕಕ್ಕೇ ನೋಡಿ ಲಾಕ್ ಮಾಡ್ತಾ ಹೋಗಿ. ನೋಡಿ, ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣವೇ ಹಾಕಿ ನೆಕ್ಸ್ಟು ತೊಗೋಬೋದು. ನೀವು ಮತ್ತೆ ಸ್ಟಿಚ್ ಮುಂದೆ ಚೈನ್ ಸ್ಟಿಚ್ ಮುಂದೆ ನೋಡಿ, ನನಗೆ ಲಾಕ್ ಮುಂದೆ ಚೈನ್ ಹಾಕ್ಕೊಂಡಿಲ್ಲ, ಕಂಟಿನ್ಯೂ ಆಗಿ ಲಾಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇವಾಗ ಇದೇ ಲಾಕ್ ಮಾಡಲ್ಲ ನಾನು ಇವಾಗ ಕೆಳಗಡೆ ಒಂದು ಈ ಥರ ಚೈನ್ ಹಾಕ್ಕೊಳ್ತಾ ಬನ್ನಿ. ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಈಗ ಈ ಥರ ಒಂದು ಚೈನ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಹಾಫ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಹತ್ತಿರ ಬರುತ್ತೆ, ಗೊತ್ತಾಯ್ತಲ್ಲ. ಇದನ್ನೆಲ್ಲ ನಾವು ಫ್ಲವರ್ಸ್ ಫಿಲ್ಲಿಂಗಿಗೆ ಯೂಸ್ ಮಾಡ್ಕೊಳ್ತೀವಿ. ಈಗ ನಾನು ಪ್ರಾಕ್ಟೀಸಿಗೋಸ್ಕರ ಸ್ವಲ್ಪ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಬಲ್ ಬಟನ್ ಹೋಲ್ ಸ್ಟಿಚ್ಚನ್ನ ಮಾಡೋದು ಹೇಗೆ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ಈ ಡಬಲ್ ಬಟನ್ ಹೋಲ್ ಸ್ಟಿಚ್ ಮಾಡಲಿಕ್ಕೆ ನಾನು ಈ ಥರ 3 ಲೈನ್ ಹಾಕ್ಕೊಂಡಿದ್ದೀನಿ. 3 ಲೈನ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಸೆಂಟ್ರ್ ಲೈನಿಂದ ನಾವು ಜಾಯಿಂಟ್ ಮಾಡಿಕೊಂಡು ಡಬಲ್ ಅಂದರೆ ಈ ಕಡೆಗೂ ಎರಡೂ ಸೈಡಿಗೂ ನಾವು ಈ ಸ್ಟಿಚ್ಚನ್ನ ಮಾಡ್ತಾ ಹೋಗ್ತೀವಿ. ಸೆಂಟ್ರ್ ಲೈನಿಂದ ಯೂಸ್ ಮಾಡಿಕೊಂಡು ಮೇಲ್ಗಡೆ ಲೈನು ಕೆಳಗಡೆ ಲೈನು ಎರಡು ಜಾಯಿಂಟ್ ಮಾಡ್ತಾ ಹೋಗ್ತೀವಿ. ಎರಡು ಲೈನು ಯೂಸ್ ಮಾಡ್ತೀವಿ ಈ ಸ್ಟಿಚ್ಚಿಗೆ. ಈ ಸ್ಟಿಚ್ ಮಾಡಲಿಕ್ಕೆ ನಾನು ಇವತ್ತು ನೋಡಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ಚಿಕ್ಕದಾಗಿರೋದೊಂದು ಬ್ಯಾಕಿಗೆ ನಾನು ಈ ಥರ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ನೋಡಿ, ಈ ಲೈನಿಂದ ನಾನು ಇಲ್ಲಿಗೆ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ತೋರಿಸಿದ್ನಲ್ಲ, ಕೆಳಗಡೆ ದಾರಾನ ಈ ಥರ ಎಳ್ಕೋಬೇಕು. ಈ ಥರ ನೋಡಿದ್ರ ಕೆಳಗಡೆ ದಾರಾನ ಎಳ್ಕೊಂಡಾದ ನಂತರ ಇವಾಗ ಇಲ್ಲಿಗೆ ಈ ಲೈನಿಂದ ಈ ಲೈನಿಗೆ ಬರ್ತೀನಿ. ಈ ಲೈನಿಂದ ಈ ದಾರಾನ ತಗೊಂಡು ನೋಡಿ, ಈ ದಾರಾನ ಈ ಲೈನಿಗೆ ಮತ್ತೆ ಎಳಿಬೇಕು. ಈ ಥರ ಕೆಳಗಡೆಗೂ ಮೇಲ್ಗಡೆಗೂ ಸ್ವಲ್ಪ ಕ್ಲೋಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಆವಾಗ ನಾವು ಈಗ ಇಲ್ಲಿ ಚಿಕ್ಕದಾಗಿರೋದೊಂದು ಲಾಕ್ ಮಾಡ್ಕೋಬೇಕು. ಎಳ್ಕೊಂಡಾದ ನಂತರ ನೋಡಿದ್ರ, ಈಗ ನೆಕ್ಸ್ಟು ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡ ನಂತರ ನೋಡಿ, ಇವಾಗ ಮೇಲ್ಗಡೆಯಿಂದ ಮತ್ತೆ ದಾರಾನ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡ ನಂತರ ಮತ್ತೆ ಇವಾಗ ಕೆಳಗಡೆಯಿಂದ ದಾರಾನ ನಾನು ಈ ದಾರನೂ ಮತ್ತು ಈ ಥರ ಎಳ್ಕೋಬೇಕು. ಎಳೆಯುವಾಗ ಸ್ವಲ್ಪ ಹಿಂಗೆ ಲೂಸ್ ಮಾಡಬೇಕು. ಲೂಸ್ ಮಾಡಿಕೊಂಡು ನೋಡಿ, ಸೆಂಟ್ರಲ್ಲೇ ಪಕ್ಕದಲ್ಲಿಯೇ ನಾವು ಈ ಥರ ಲಾಕ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಚೈನ್ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ. ಈ ಥರ ಒಂದು ಚೈನ್ ಹಾಕ್ಕೊಂಡ ನಂತರ ನೆಕ್ಸ್ಟು ಮೇಲ್ಗಡೆ ಲೈನಿಗೆ ನೋಡಿ, ಈ ಥರ ಮೇಲ್ಗಡೆ ಲೈನಿಂದ ಕೆಳಗಡೆಯಿಂದ ದಾರ ತಗೋಬೇಕು. ದಾರ ತಗೊಂಡ ನಂತರ ನೋಡಿ, ಈ ಥರ ಕೆಳಗಡೆಯಿಂದ ಮತ್ತೆ ದಾರಾನ ಎಳ್ಕೋಬೇಕು. ಈ ಥರ ಸ್ವಲ್ಪ ದಾರ ಬರಲಿಲ್ಲ ಅಂದರೆ ಇದು ಸ್ವಲ್ಪ ಮೇಲ್ಗಡೆ ಕೆಳಗಡೆ ಸ್ವಲ್ಪ ಹಿಂಗೆ ಎಳೆದಾಡಿದರೆ ಈ ದಾರ ಸ್ವಲ್ಪ ಟೈಟ್ ಆಗುತ್ತೆ. ಇವಾಗ ಚಿಕ್ಕದಾಗಿರೋದೊಂದು ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ಮತ್ತೊಂದು ಚೈನ್ ಹಾಕ್ಕೋಬೇಕು. ಈ ಥರ ಮತ್ತೆ ಚೈನ್ ಹಾಕ್ಕೊಂಡ ನಂತರ ಮತ್ತೆ ಮೇಲ್ಗಡೆ ಲೈನಿಗೆ ಹೋಗಿ
ಮೇಲ್ಗಡೆ ಲೈನಿಂದ ಈ ಥರ ದಾರಾನ ಎಳ್ಕೊಂಡು ಕೆಳಗಡೆ ಲೈನಿಂದ ಲೈನಿಗೆ ಬಂದು ಜಾಯಿಂಟ್ ಮಾಡಿಕೊಂಡು ಮತ್ತು ಇಲ್ಲಿ ನಾವು ಒಂದು ಚೈನ್ ತಕ್ಕೊಂಡು ಕೆಳಗಡೆಯಿಂದ ಚೈನ್ ತಕ್ಕೊಳ್ಳುವಾಗ ಈ ದಾರ ಸ್ವಲ್ಪ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ದಾರ ಸ್ವಲ್ಪ ಲೂಸ್ ಬರುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಕೆಳಗಡೆದು ಮೇಲ್ಗಡೆದನ್ನು ಸ್ವಲ್ಪ ಈ ಥರ ಎಳೆದಾಡಬೇಕು. ಎಳೆದಾಡಿದಾಗ ಸ್ವಲ್ಪ ಟೈಟ್ ಆಗುತ್ತೆ. ಆವಾಗ ನಾವು ಲಾಕ್ ಹಾಕಬೇಕು. ನೋಡಿ ಲಾಕ್ ಹಾಕಿದಾಗ ಗಂಟಾಗುತ್ತೆ ನೋಡಿ. ಇವಾಗ ನೆಕ್ಸ್ಟು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು ಕೆಳಗಡೆ ನಾವೀಗ ಚೈನ್ ಹಾಕೋಂಗಿಲ್ಲ, ಚೈನ್ ಹಾಕ್ತೇವಲ್ಲ ಅದೇ ಚೈನ್ ಹಾಕೋ ಟೈಪ ಸೇಮು ಕೆಳಗಡೆಯಿಂದ ದಾರಾನ ಈ ಥರ ಎಳ್ಕೋಬೇಕು ಬಟನ್ ಸ್ಟಿಚ್ಚಿಗೆ. ಈ ಥರ ಕೆಳಗಡೆ ಬಂದು ಮತ್ತು ಇವಾಗ ಮೇಲ್ಗಡೆಯಿಂದ ಜಗ್ಬೇಕು. ಈ ಥರ ಜಗ್ಗಿದಾಗ ಕೆಳಗಡೆದು ಮೇಲ್ಗಡೆ ಸ್ವಲ್ಪ ಹಿಂಗೆ ಟರ್ನಿಂಗ್ ಇದು ಮಾಡಿದರೆ ನೋಡಿ ಈ ಥರ ಬರುತ್ತೆ. ಇವಾಗ ಮತ್ತೆ ಲಾಕ್ ಹಾಕ್ಕೊಂಡು ನೆಕ್ಸ್ಟು ಪ್ರಾಕ್ಟೀಸ್ ಮಾಡದೆ ಹೊರತು ನಾನು ಅದೇ ಹೇಳ್ತೀನಿ ಫ್ರೆಂಡ್ಸ್, ಆರಿ ವರ್ಕ್ ಕ್ಲಾಸಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಆಗುತ್ತೆ. ಸೇಮ್ ಇದು ಚೈನ್ ಸ್ಟಿಚ್ಚೇ, ಇದು ಹಾಕುವ ಮೆಥಡ್ ಮಾತ್ರ ಚೇಂಜ್ ಇರುತ್ತೆ ನೋಡಿ. ಇವಾಗ ಲೂಸ್ ಬರುತ್ತೆ, ಸ್ವಲ್ಪ ಲೂಸ್ ಬಂದಾಗ ಕೆಳಗಡೆದು ಮೇಲ್ಗಡೆದು ಸ್ವಲ್ಪ ಹಿಂಗೆ ಜಗ್ಗಾಡಿದರೆ ನಾವು ಇವಾಗ ಟೈಟ್ ಆಗುತ್ತೆ. ಟೈಟ್ ಆದ ನಂತರ ನಾವು ಇದು ನೋಡಿ ಲಾಕ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೊಂದು ಚೈನ್ ಹಾಕ್ಕೊಂಡು ನಾವು ಏನೇ ಫ್ಲವರ್ಸ್ ಆಗಲಿ ಲೀಫ್ ಆಗಲಿ ಏನೇ ಡಿಸೈನ್ ಮಾಡಿದರೂ ಈ ಥರ ಬಟನ್ ಸ್ಟಿಚ್ಚಿಂದ ನಾವು ಅದು ಫಿಲ್ಲಿಂಗ್ ಮಾಡ್ಬೋದು ನೋಡಿ. ಈ ಥರ ಜಗ್ಗಾಡಿದರೆ ಈ ದಾರ ಟೈಟ್ ಬರುತ್ತೆ, ಸ್ವಲ್ಪ ಹೀಗೆ ಕೆಳಗಡೆದು ಮೇಲ್ಗಡೆದು ಸ್ವಲ್ಪ ಈ ಥರ ಜಗ್ಗಾಡಬೇಕು. ಈ ಥರ ಕೆಳಗಡೆ ದಾರನೂ ಸ್ವಲ್ಪ ಲೂಸ್ ಬಿಟ್ಕೊಂಡು ಮೇಲ್ಗಡೆದು ಸ್ವಲ್ಪ ಈ ಥರ ಮಾಡ್ಕೊಳ್ತಾ ಹೋದರೆ ನೋಡಿ ಡಬಲ್ ಬಟನ್ ಇದು ನೋಡಿ. ಈ ಕಡೆಗೂ ಬರುತ್ತೆ ಬಟನ್ನು, ಈ ಕಡೆಗೂ ಸ್ಟಿಚ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಿದ್ದರೆ ನೀವು ಇದು ನಾವು ಪಾಯಿಂಟ್ ಮೆಜರ್ಮೆಂಟ್ ನೋಡಿ ಇಲ್ಲೊಂದು ಇಲ್ಲಿಗೆ ಪಾಯಿಂಟ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೊಂದು ಕರೆಕ್ಟಾಗಿ ನೀಟಾಗಿ ಬರಬೇಕು ಅಂದರೆ ಆ ಥರ ಮಾಡ್ತಾ ಹೋಗ್ಬೋದು. ನೀವು ಇಲ್ಲೇನು ಲಾಕ್ ಮಾಡ್ತೀರಲ್ಲ ಆ ಲಾಕ್ ಮಾತ್ರ ಕರೆಕ್ಟಾಗಿ ಮಾಡ್ಕೋಬೇಕು, ಹಿಂದೆ ಮುಂದೆ ಲಾಕ್ ಹೋಗಬಾರ್ದು ನೋಡಿ. ಸ್ವಲ್ಪ ಎರಡೆಳೆ ಸಿಲ್ಕ್ ಥ್ರೆಡ್ ಸ್ವಲ್ಪ ನೋಡಿ ಈಗ ಲೂಸ್ ಆಗ್ತಾಯಿದೆ ಇದು ಕೆಳಗಡೆದು. ಆವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಜಗ್ಗಾಡ್ಬೇಕು. ಈ ಥರ ಕೆಳಗಡೆ ಇದನ್ನು ಸ್ವಲ್ಪ ಈ ಥರ ಲೂಸ್ ಬಿಟ್ಟು ಜಗ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. ತುಂಬ ಈಸಿ ಹಾಕೋದಿದು. ನೀವು ಕಲಿತ್ರೆ ಚೈನ್ ಸ್ಟಿಚ್ಚಲ್ಲಿ ನಿಮಗೆ ನೀಟಾಗಿ ಚೈನ್ ಸ್ಟಿಚ್ಚನ್ನೇ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗು ಅಭ್ಯಾಸ ಮಾಡಿಕೊಂಡಾಗ ತುಂಬ ಈಸಿನೇ ಆಗುತ್ತೆ ಇದು ನೋಡಿ. ಎಲ್ಲ ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡಿದರೆ ಈಸಿನೇ ಆಗುತ್ತೆ ಇದು. ಥರ ಈಗ ಹಾಕ್ಕೊಂಡು ಎಳ್ದಾಡಿದರೆ ನೋಡಿರಿ ಈಗ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲಿಗೆ ಇದನ್ನೀಗ ಎಂಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಈ ಥರ ಡಬಲ್ ಬಟನ್ ಹೋಲ್ ಸ್ಟಿಚ್ ಯಾವ ಥರ ಹಾಕೋದು ಅಂತ ತೋರಿಸಿದ್ದೀನಿ. ಈಗ ನಾವು ಸ್ಟಿಚ್ ಹಾಕಿದಾಗ ಇಲ್ಲಿ ನೋಡಿ ಹೋಲ್ಸ್ ಕಾಣಿಸುತ್ತೆ. ಇದು ಫಿನಿಷಿಂಗಾಗಿ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ನಾವು ಇವಾಗ ನೋಡಿ ಚೈನ್ ಸ್ಟಿಚ್ ಹಾಕಿದರೆ ನೋಡಿ ನೀಟ್ ಡಿಸೈನು ಫಿನಿಷಿಂಗಾಗಿ ನೀಟಾಗಿ ಕಾಣಿಸುತ್ತೆ. ಅರ್ಥ ಆಯ್ತಾ ನಿಮಗೆ? ಈ ಥರ ಹೋಲ್ ಕಾಣಿಸ್ಬಾರ್ದು ಅಂದರೆ ನಾವು ಈ ಥರ ಔಟ್ಲೈನ್ಗೆ ಒಂದು ಚೈನ್ ಹಾಕ್ಕೊಳ್ತಾ ಬರಬೇಕು. ಸ್ಮಾಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಲೀಫಲ್ಲಿ ನಾವು ಫಿಲ್ಲಿಂಗ್ ಮಾಡ್ಕೋಬೋದು. ಏನಾದರೂ ಡಿಸೈನ್ ಫಿಲ್ಲಿಂಗ್ ಇತ್ತಂದರೆ ಈ ಥರ ಡಬಲ್ ಬಟನ್ ಹೋಲ್ ಸ್ಟಿಚ್ಚನ್ನು ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ. ಯಾರೆಲ್ಲ ಆರಿ ವರ್ಕ್ ಕ್ಲಾಸ್ ಕಲಿಬೇಕಂತಿದ್ದೀರಾ ಅವರಿಗೆಲ್ಲ ವಿಡಿಯೋಸ್ನ ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.